ಇದೊಂದೇ ಜಾಗ ನೋಡ್ರಿ ನಮ್ಮ ಹುಡುಗರು ಫೋನ್ಗಳನ್ನ ಮರೆಯೋದು. ಮಾಮೂಲಿ ಬೆಳಿಗ್ಗೆ ಎದ್ದು ನಾನು ನಮ್ಮ ಫ್ರೆಂಡ್ಸು ಜಿಮ್ಗೋದು. ಎಲ್ಲ ಜಿಮ್ ಟ್ರೈನರ್ಸ್ಗಳು ಎಷ್ಟು ಸ್ಟ್ರಿಕ್ಟ್ ಆಗಿರ್ತಾರೆ, ಆದರೆ ನಮ್ಮ ಜಿಮ್ ಟ್ರೈನರ್ ನೋಡಿ ಯಾವುದೋ ಚಿಕ್ಕ ಸ್ಪ್ರೇ ತಗೊಂಡು ಎಲ್ಲ ಹುಡುಗರು ಹೊಡ್ಕೊಂಡು ಹೆಂಗ್ ಆಡ್ತಾವ್ರೆ. ಅಲ್ಲೇ ನಮ್ಮ ಜಿಮ್ ಕೆರಡಿದೆ ಮಾಟಲ್ಲಿ ಯೋಗಟ್ ತಿನ್ಬೇಕು ಅಂದ್ಬಿಟ್ಟು ನಮ್ಮ ಫ್ರೆಂಡು ಯೋಗಟ್ನ ಟ್ರಾಲಿ ತಗೊಂಡ್ಬಿಟ್ಟು ಯಾವ ರೇಂಜ್ ಪೋಸ್ಟ್ ಕೊಡ್ತಿದ್ದ ಅಂದ್ರೆ, ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ, ಏನನ್ನು ಸಾಧಿಸಿರೋ ಸಂತೋಷ. ಅಲ್ಲಿಂದ ಮುಗಿಸ್ಕೊಂಡು ಮನೆ ಹತ್ರ ಬಂದ್ರೆ ಕಾರ್ ಏನೋ ಸ್ಟಾರ್ಟ್ ಆಯ್ತಿಲ್ಲ ಅಂತ ನಮ್ಮ ಮನೆ ಪಕ್ಕದ ಪ್ರತಾಪಣ ಆವಣೆ ರೆಡಿ ಮಾಡ್ತಾ ಇತ್ತು. ನಂಗೆ ಇಂಥ ಕೆಲಸ ಗೊತ್ತಿಲ್ಲ ಅನ್ನಂಗಿಲ್ಲ, ಇರೋ ಬರೋ ಕೆಲಸ ಎಲ್ಲ ಒಣ್ಣಾನ ಹೋಲ್ಸೇಲ್ ಆಗಿ ಮಾಡ್ತಾ ಇರ್ತದೆ. ಸಂಜು ಕಡೆಯಿಂದ ಒಂದು ಸನ್ಮಾನ. ಅದೆಲ್ಲ ಆದ್ಮೇಲೆ ನಮ್ಮ ಮೆಷಿನು ಅಣ್ಣ ಸ್ವಲ್ಪ ರಾಮನಗರ್ ಬುಕ್ ಮಾಡೋಣ ಅಂದ. ಏನ್ಕೋ ಅಂತ ಕೇಳಿದ್ರೆ, ಅಣ್ಣ ನಮ್ಮ ಟ್ಯೂಷನಲ್ಲಿ ಇವತ್ತು ಕುಕಿಂಗ್ ವಿತೌಟ್ ಫೈರ್ ಐತೆ ಅಂತ ಹೇಳ್ದ. ನಮ್ಗೆ ಈ ಥರ ಆಕ್ಟಿವಿಟಿ ಸ್ಕೂಲಲ್ಲಿ ಮಾಡಿಸೋದೇ ಹೆಚ್ಚಾಗಿತ್ತು, ಈಗ ಟ್ಯೂಷನಲ್ಲಿ ಕೂಡ ಮಾಡಿಸ್ತವ್ರೆ. ಶಿವನ ಬಿಟ್ಟು ಮನೆ ಹತ್ರಕ್ಕೆ ಬಂದಾಗ ನಮ್ಮ 3 ಹುಡುಗರು ಅವ್ರ ಸೈಕಲ್ ಅವರೇ ಪಂಚರ್ ಹಾಕೋತಾ ಇದ್ರು. ಯಾಕ್ರು ಅಂತ ಕೇಳಿದಾಗ, ಅಣ್ಣ ಅವ್ರಿಗೆ ಯಾಕೆ 30 ರೂಪಾಯಿ ಕೊಡಬೇಕು, ನಮ್ಮ ಸೈಕಲ್ ನಾವೇ ರೆಡಿ ಮಾಡ್ಕೋತೀವಿ ಅಂತ ರೆಡಿ ಮಾಡ್ಕೋತಾ ಇದ್ರು. ಅದೆಲ್ಲ ಮುಗಿಸ್ಕೊಂಡು ಕ್ರಿಕೆಟ್ ಆಡೋಣ ಅಂತ ಹೋದ್ರೆ ಇವತ್ತು ಸಿಕ್ಕಾಪಟ್ಟೆ ಗ್ರೌಂಡಲ್ಲಿ ಪ್ಲೇಯರ್ಸ್ ಇದ್ರು. ಯಾರು ಅಂತ ನೋಡಿದಾಗ ಎಲ್ಲ ಹಿಂದಿ ಹುಡುಗರು. ನೋಡಿ ಇಲ್ಲಿ ಫೋನ್ ಹಿಡ್ಕೊಂಡು ನಿಂತವನಲ್ಲ, ಇವನ ಹೆಸರು ಸಲಾಡ್ ಅಂತ. ಇವ್ನು ಕ್ರಿಕೆಟ್ ಆಡಕ್ಕಂತಾನೆ ಅಸ್ಸಾಮಿಂದ ಬಂದವನೇ. ಅವ್ರ ನೇಟಿವ್ ಬಂದು ಅಸ್ಸಾಮೇ ಸ್ಟಡೀಸ್ಗೋಸ್ಕರ ಇಲ್ಲಿ ಬಂದಿದ್ದು ಅಷ್ಟೇ, ಯೂನಿವರ್ಸಲ್ಲಿ ಸ್ಟಡಿ ಮಾಡೋಕ್ಕೆ. ಇದೊಂದೇ ಜಾಗ ನೋಡಿ, ಅದೆಷ್ಟೇ ಕಾಸ್ಟ್ಲಿ ಫೋನ್ ಆಗಿದ್ರು, ಅದೆಷ್ಟೇ ಫೋನ್ ಯೂಸ್ ಮಾಡ್ತಾ ಇದ್ರು, ನಮ್ಮ ಹುಡುಗರು ಎಲ್ಲ ಫೋನ್ನ ಒಂದು ಕಡೆ ಸೈಡ್ ಹಾಕ್ಬಿಟ್ಟು ನೆಮ್ಮದಿಯಾಗಿ ಕ್ರಿಕೆಟ್ ಆಡ್ತಾ ಇರ್ತಾರೆ. ಇದಾಗಿತ್ತು ಇವತ್ತು ವ್ಲಾಗ್. ಓಕೆ ಫ್ರೆಂಡ್ಸ್, ಬಾಯ್, ಭೇಟಿ ಆಗೋಣ ಮತ್ತೊಂದು ವಿಡಿಯೋದಲ್ಲಿ.